ರೊಟ್ಟಿ. ಅನ್ನ ನೋಡ್ರಿ ಮೆತ್ತಗೆ ಬೆಂದಿರ್ಬೇಕು. ಅನ್ನ ಮೆತ್ತಗೆ ಬೆಂದರೆ ನಾದಕ್ಕೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ರೊಟ್ಟಿ ಹಾಕೋಕ್ಕೆ ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕು. ಗಟ್ಟಿಗೆ ನಾದ್ಕೊಂಡ್ರೆ ಅಕ್ಕಿ ರೊಟ್ಟಿ ಭಾಳ ಸ್ಮೂತಾಗಿ ಬರ್ತವೆ. ಈ ಥರ ನಾದಬೇಕು. ಈ ಥರ ಗಟ್ಟಿಗೆ ನಾದಬೇಕು. ಹಿಟ್ಟೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು. ಹಿಟ್ಟು ಜಾಸ್ತಿ ಹಾಕ್ಕೊಂಡು ನೀರೇನು ಹಾಕ್ಯಂದಂಗೆ ಬರೀ ಅನ್ನದಾಗೆ ನಾದ್ಕೋಬೇಕು. ಹಂಗಾದ್ರೆ ಚೆನ್ನಾಗಿ ಬಟ್ಟಿ ಬರುತ್ತೆ ನೋಡ್ರಿ. ಈ ಥರನ ವಿಡಿಯೋ ಹಾಕ್ರಿ ಅಂತ ಹೇಳತ್ತಿ ನಾವು ವಿಡಿಯೋ ಹಾಕ್ತಾಯಿದ್ದೀನಿ. ಈ ಥರ ತಗೋಬೇಕು. ಈ ಥರ ಒಂದು ಉಂಡೆ ಮಾಡ್ಕೊಂಡು ತಗೋಬೇಕು. ಈ ಥರ ಚಿಕ್ಕ ಚಿಕ್ಕದು ಉಂಡೆ ತಗೊಂಡು ಈ ಥರ ನಾದಬೇಕು. ನೋಡ್ರಿ ಈ ಥರ ಬಂದಿದೆ. ಈಗ ಒಲೆ ಮೇಲೆ ಹಾಕಬೇಕು. ಈ ಥರ ಬಂದಿದೆ. ತಿರುವಿ ಹಾಕಿ ಸ್ವಲ್ಪ ನೀರು ಹಚ್ಚಬೇಕು. ನೀವು ಕೈ ತೆಗಿಯೋಕೆ ಹೋಗ್ಬೇಡ್ರಿ. ನಾವಂತೂ ರೂಢಿ ಆಗೈತೆ ಕೈ ತೆಗಿತಿದ್ದೀವಿ ಅಂತಕ್ಕಂಥ ಕೈ ತೆಗೆದು ಕೈ ಸುಟ್ಕೊಂಡಿರ ಈ ಥರ ತಿರುವಿ ಹಾಕಬೇಕು. ನೋಡಿರಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇನ್ನು ಪ್ಲೇಟಿಗೆ ಸರ್ವ್ ಮಾಡಿರಿ ಭಾಳ ಚೆನ್ನಾಗಿರುತ್ತೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ಗಡ್ಸೊಪ್ಪು, ಬಿಟ್ರೆ ಸೂಪರ್ ಆಗಿರುತ್ತೆ ಗಡ್ಸೊಪ್ಪು ರೊಟ್ಟಿ.